ಸರ್ ನಿಜವಾಗ್ಲೂ ವಿಜಯ್ ಸರ್ ಭಾಳ ಒಳ್ಳೆ ಕ್ವಶನ್ನು. ಈ ಯೂಶಲಿ ಒಂದು ಸಿನಿಮಾ ಮಾಡಬೇಕಾದ್ರೆ ಬಜೆಟ್ ಜಾಸ್ತಿ ಆದಂಗೆ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಜಾಸ್ತಿ ಆಗುತ್ತೆ. ಅಂದರೆ 1 ಕೋಟಿಗೆ ಇಂಥ ಜನ ನೋಡಿದ್ರೆ ಸಾಕು ಅನ್ಕೊಂತೀವಿ. 25 ಕೋಟಿ ಹಾಕ್ಬಿಟ್ರೆ ಇಲ್ಲ ಅವರು ಬರಬೇಕು ಅಂತೀವಿ. 500 ಕೋಟಿ ಹಾಕ್ಬಿಟ್ರೆ ಇಲ್ಲ ಅಮೆರಿಕ ಪ್ಯಾನು ಅದ್ಯಾವುದೋ ಮಾರ್ಸು ಸ್ಯಾಟರ್ನ್ ಎಲ್ಲ ಕಡೆನೂ ಜನ ಬಂದು ನೋಡಬೇಕು ಅಂತೀವಿ. ನಿಜವಾಗಲೂ ಪ್ರಾಕ್ಟಿಕಲ್ ಆಗಿ ನನ್ನ ಕಥೆಗಳಿಗೆ ಆ ತಾಕತ್ತಿದ್ರೆ ಜನ ನೋಡ್ಕೊತಾರೆ. ನನಗೆ ನನ್ನ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂದರೆ ಕಲ್ಟ್ ಸಿನಿಮಾ ಪ್ರೇಮಿಗಳೇ ನಮ್ಮ ಸಿನಿಮಾ ಟಾರ್ಗೆಟ್ ಆಡಿಯನ್ಸು ಸರ್. ಈ ಸಿನಿಮಾದಲ್ಲಿ ರೌಡಿಸಮ್ ಇದೆಯಾ? ಎಸ್ ಇದೆ. ಹಾಗನ್ಬಿಟ್ಟು ನಾವು ವೈಲೆನ್ಸ್ನ ವೈಭವೀಕರಿಸೋದಕ್ಕೋಸ್ಕರ ಅಂತ ಕತೆ ಮಾಡಿದ್ದಲ್ಲ. ಅಂದರೆ ಈಗೇನಾಗುತ್ತೆ, BC ಸೆಂಟ್ರಲ್ಲಿ ಚಾಕು ಚೂರಿ ಇದ್ರೆ ಚಾಕಂತ ಹಾಕ್ಕೊಂಡು ಹೊಡೆದ್ರೆ ಅದು ಯಾವುದೋ ಒಂದು ಕೆಟ್ಟ ಡೈಲಾಗ್ ಹೊಡೆದ್ಬಿಟ್ಟು ಅಂದರೆ ಜನ ನೋಡ್ತಾರೆ, ಒಂದು ಕಿಕ್ಕೇ ಇರುತ್ತೆ ಅಂತಾರಲ್ಲ, ಆ ಕಿಕ್ಗೋಸ್ಕರ ಮಾಡಿರೋ ಸಿನಿಮಾ ಅಲ್ಲ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ತಾಯಂದ್ರಿಗೆ ಸ್ಪೇಸ್ ಕೊಡಬೇಕು. ಆಮೇಲೆ ಇಡೀ ಕಂಟ್ರಿ ಮೇಡ್ ಒಂದು ಯೂನಿವರ್ಸ್ ಥರ ಬಿಲ್ಡ್ ಮಾಡಿದ್ದೀವಿ. ಇದನ್ನು ಮಾಡೋದಕ್ಕೆ ಒಂದೇ ಧೈರ್ಯ ಅಂದರೆ ಅದೇ ಮತ್ತೆ ಹೇಳಿದ್ನಲ್ಲ ಸರ್, ಅದೊಂದು ಲೊಕೇಶನ್ನು ಪಾವಗಡ. ನಾನು ಧೈರ್ಯ ಮಾಡಿ ಮನೆಯಿಂದ ಆಚೆ ಕಾಲಿಟ್ಟೆ, ಒಂದು ಕಾರ್ ಹಾಕೊಂಡು ನಮ್ಮ ಚೇತನ್ ಆಗಲೇ ಹೇಳ್ದಂಗೆ ಒಂದು ರೌಂಡ್ ಹೊಡೆದ್ವಿ. ದುಡ್ಡಿಲ್ಲ ಜೇಬಲ್ಲಿ, ಜೊತೆಲಿ ಯಾರು ಇರ್ತಾರೆ ಅಂತಲೂ ಗೊತ್ತಿಲ್ಲ, ಬಟ್ ಪಿಕ್ಚರ್ ಅಂತೂ ಆಗ್ಬಿಡುತ್ತೆ ಅನ್ನೋದು ಒಂದು ಗ್ಯಾರಂಟಿ. ಅದು ಮೊದಲಿಂದಾನು ಅದೇ ಬಂಡ ಧೈರ್ಯದಲ್ಲೇ ನಾನು ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೂ ಹೇಳಿದ್ರು, ಯಾರ್ಯಾರನೋ ಹಾಕೊಂಡು ಮಾಡ್ತಾ ಇದೆಯಾ, ಯಾಕಪ್ಪ ನಿನ್ಗೇನು ಬೇಕಾ ಅಂದರು. ನನ್ನ ಬಂಡ ಧೈರ್ಯ ನನಗೇನೋ ಇದೆ, ನನಗೆ ಗೊತ್ತಿಲ್ಲ, ಐ ವಾಂಟ್ ಟು ಎಕ್ಸ್ಪ್ರೆಸ್ ದಟ್. ಅದೇ ಒಂದು ಧೈರ್ಯದಲ್ಲೇ ಇಲ್ಲಿ ಹೊರಟಿದ್ದು ಸರ್. ನನ್ನ ಟಾರ್ಗೆಟ್ ಆಡಿಯನ್ಸು ಪ್ರವೀಣ್ ಅವ್ರು ಆಗಲೇ ಹೇಳ್ದಂಗೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸರ್. ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾ ನೋಡ್ತಾರೋ, ಸಿಂಗಲ್ ಸ್ಕ್ರೀನಲ್ಲಿ ನೋಡ್ತಾರೋ, ಆ ಫಾರ್ಮುಲಾ ನಾವು ಹಾಕ್ಕೊಂಡೇ ಇಲ್ಲ. ಏನಕ್ಕೆ ನಾನು ಹೇಳಿದ್ವಲ್ಲ, ನಮ್ಮ ಸಿನಿಮಾದಲ್ಲಿ 15% ವೈಲೆನ್ಸ್, 23% ಎಲಿವೇಶನ್, 43% ಪ್ಲಾಟ್, ಅದೆಲ್ಲ ಇಲ್ಲ ಸರ್. 100% ಆರ್ಗ್ಯಾನಿಕ್ ಸಿನಿಮಾ. ಯಾರ್ಯಾರಿಗೆ ಈ ಹಿಂದೆ ಒಳ್ಳೆ ಸಿನಿಮಾಗಳು ಇಷ್ಟ ಆಗಿದೆಯೋ ಅವರೆಲ್ರಿಗೂ ಮೋಸ್ಟ್ಲಿ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಅಷ್ಟೇ. ಇಡೀ ಥಿಯೇಟರ್ ಖಾಲಿ ಹೊಡೆದು ಒಬ್ಬ ಪಿಕ್ಚರ್ ನೋಡಿ ನಾನು ಒಂದೇ ಶೋ ನಡೆದ್ರು ನನಗೆ ಅಷ್ಟೇ ಖುಷಿ ಇರುತ್ತೆ ನನ್ನ ಸಿನಿಮಾ ಬಗ್ಗೆ. ಆದರೆ ನಾವು ಬಿಡಲ್ಲ, ಮತ್ತೆ ಈ ನನ್ನ ಮಗನ ಹೊಡೆದಷ್ಟು ಇವನು ಬರ್ತಾ ಇರ್ತಾನೆ ಅಂದಂಗೆ ಎಷ್ಟು ನನ್ನ ತಲೆ ಮೇಲೆ ಹೊಡೆದ್ರು ನಾನು ವಾಪಸ್ ಬಂದು ಸಿನಿಮಾ ಮಾಡಲೇಬೇಕು ಅಂತ ನಿರ್ಧಾರ. ಅದರಿಂದ ಈ ಈಕೋಸಿಸ್ಟಮ್ನ ಬಿಲ್ಡ್ ಮಾಡ್ತಾ ಇದ್ದೀವಿ ಅಷ್ಟೇ ಸರ್. ಸರ್ ಮಳೆಗೂ ಕಂಟ್ರಿ ಮೇಡ್ಗೂ ಏನು ಸಂಬಂಧ ಅಂದರೆ, ನಾವು ಶೂಟಿಂಗ್ ಮಾಡಿದಾಗೆಲ್ಲ ಮಳೆ ಬರೋದು, ಮಳೆ ಬರೋದಕ್ಕೆ ಚಾನ್ಸೇ ಇಲ್ದಿರೋಂಥ ಜಾಗದಲ್ಲೆಲ್ಲ ಬರೋದು. ಅದು ಇವತ್ತಿಂದಲ್ಲ, ನನ್ನ ಹಣೆ ಬರದಲ್ಲೇ ಮಳೆ ಬರೋದಿದೆ ಸರ್. ನಾನು TV ಸೀರಿಯಲ್ ಮಾಡಿದಾಗಲಿ ಸಿನಿಮಾ ಮಾಡಿದಾಗಲಿ ಅದು ನೀವು ಕೇಳಿದ್ದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಮೊದಲನೇ ಸಿನಿಮಾ ನಮ್ಮ ಏರಿಯಲ್ಲಿ ಒಂದಿನ ಮಾಡಿದಾಗ ಎಂಡಿಂಗಲ್ಲಿ ಮಳೆ ಬರಬೇಕಿತ್ತು. ತೀರ್ಥಹಳ್ಳಿನಲ್ಲಿ ಲಾಸ್ಟ್ ಸೀನ್ ಅದು ನೋಡಿದರೆ ಗೊತ್ತಾಗುತ್ತೆ, ಹೀರೋ ಸಾಯೋಂಥ ಸೀನಲ್ಲಿ ಮಳೆ ಬರಬೇಕಿತ್ತು. ಅಂತ ಹಿಂಗೆ ಅಂದ್ಕೊಂಡಿದ್ದೆವು, ಮಳೆ ಎಲ್ಲ ಬೀಳ್ತಾ ಇರುತ್ತೆ ಅಂತ. ಆದರೆ ನಮ್ಮ ಇದ್ದಂಥ ನಿರ್ಮಾಣ ನಮ್ಮ ಫೆಸಿಲಿಟಿಗಳಲ್ಲಿ ಮಳೆ ಬೇಡ ಅಂತ ಫಿಕ್ಸ್ ಆಗ್ಬಿಟ್ವಿ. ಇಲ್ಲ ಬಿಡಿ, ಮಳೆ ಎಲ್ಲ ತರಿಸಿ ಅಷ್ಟೆಲ್ಲ ಅದೆಷ್ಟು 26 ಗನ್ನೆಲ್ಲ ಹಾಕ್ಬೇಕು, ಯಾವನ್ ಮಾಡ್ತಾನೆ ರೋಡಲ್ಲಿ, ಮಳೆ ಇಲ್ಲದೆ ತೆಗೆದುಬಿಡಿ ಡೈರೆಕ್ಟ್ರೆ ಅಂದರು. ಪಾಪ ಅವ್ರು ನಮ್ಮ ನಿರ್ಮಾಪಕರು ಆಯಿತು ಅಂದ್ಬಿಟ್ಟು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಡ್ಡಿ ಮಗನ ಮಳೆ ಬಂದ್ಬಿಡ್ತು. ಆಲ್ಮೋಸ್ಟ್ ಅರ್ಧ ಸೀನ್ ಶೂಟ್ ಮಾಡಿಬಿಟ್ಟಿದ್ದೀವಿ, ಮಳೆ ಬಂದಿದೆ. ನಾನು ಹೇಳಲಿಲ್ವಾ ಕರೆಕ್ಟಾಗಿ ನೋಡಿ ಮಳೆ ಬಂತು, ಇವಾಗ ಇದರಲ್ಲೇ ತೆಗೀರಿ ಇವಾಗ ಅಂದರು. ಇನ್ನು ಅರ್ಧ ಸೀನು ಮಳೆಯಲ್ಲಿ ತೆಗೆದೆ. ನೆಕ್ಸ್ಟ್ ಡೇ ತಿರ್ಗಾ ಮಳೆ ಬರಲಿ ಅಂತ ಕಾಯ್ತಾ ಇರೋ ಥರ ಆಗ್ಬಿಡ್ತು. ಸೊ ಅವತ್ತಿಂದ ನನ್ನ ಮೊದಲನೇ ಸಿನಿಮಾದಿಂದ ಇವತ್ತಿನವರೆಗೂ, ಇವತ್ತು ನೋಡಿ ಪ್ರೆಸ್ ಮೀಟ್ಗೂ ಅಷ್ಟೇ, ಜನ ಎಲ್ಲರೂ ಬರ್ತಾರೆ ಅಂತ ನಾವು ಕಾಯ್ತಾ ಇದ್ದೀವಿ. ಆಚೆ ಬರೋದು ಮಳೆ ಅಂದರೆ ಇದೇನೋ GPS ಅಲ್ಲಿ ಹುಡ್ಕೊಂಡು ಬರ್ತಾ ಇದೆ ಅನ್ಸುತ್ತೆ. ಅರವಿಂದ್ ಏನೋ ಶೂಟಿಂಗ್ ಮಾಡಿದ್ರೆ ಪ್ರೆಸ್ ಮೀಟ್ ಮಾಡೋದು, ಮಗನ ಫಸ್ಟ್ ಮಳೆ ಬರ್ಸೋಣ, ಇವಂಗೆ ಸ್ವಲ್ಪ ಬೇಜಾರಾಗಲಿ ಮತ್ತೆ ಸ್ಟ್ರಾಂಗ್ ಆಗಿ ಎದ್ದು ಬರ್ತಾನೆ ಅಂತ. ಅದೇ ಇರ್ಬೋದು ಮೋಸ್ಟ್ಲಿ. ಇಲ್ಲ ಸರ್, ನ್ಯೂ ವರ್ಷನ್ ನಿಮಗೆ ಕಾಣಿಸ್ತಿರೋ ನ್ಯೂ ವರ್ಷನ್ನು ಸತ್ಯಗಳನ್ನು ಇವತ್ತು ನಾನು ಮಾತಾಡಬೇಕು ಅಂತ ಹೇಳಿದ್ದು ಮೇಯ್ನ್ ಏನಕ್ಕೆ ಅಂತಂದರೆ, ಎಲ್ಲರೂ ಇವತ್ತು ನಾವೆಲ್ಲರೂ ಕೂಡ ಸರ್ ಇಂಡಸ್ಟ್ರಿನಲ್ಲಿ ಇನ್ಸೆಕ್ಯೂರಿಟಿಗಳಲ್ಲಿ ಬದುಕ್ತಾ ಇದ್ದೀವಿ. ನನ್ನಂಥ ನಿರ್ದೇಶಕರು ನಾನು ಹೇಳೋದು, ಯಾಕೆಂದರೆ ನಾನೀಗ ಯಾವುದೋ ಒಂದು ಸಿನಿಮಾ ಮಾಡ್ತಾ ಇರ್ಬೋದು, ಯಾರೋ ಒಬ್ಬ ದೊಡ್ಡ ಹೀರೋ ಇರ್ಬೋದು, ಅವೆಲ್ಲ ಓಕೆ. ವಾಟ್ ನೆಕ್ಸ್ಟ್ ಆ ಸಿನಿಮಾ ನಂದು ಚೆನ್ನಾಗಿ ಓಡ್ತು ಅಂದರೆ ಎಸ್ ಇನ್ನೊಂದಾಗುತ್ತೆ. ಅದೆಲ್ಲ ಕಾನ್ಫಿಡೆನ್ಸು, ಪಾಸಿಟಿವಿಟಿ, ಈ ಪ್ರಶ್ನೆಗಳು. ನಾನಿಲ್ಲಿ ಅಂದ್ಕೊಂಡಿರೋದೇನು ಅಂದರೆ, ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಮೀ ಸರ್. ನಾನು ಒಂದು ಕತೆ ಬರೆದ್ರೆ ನಾನು ಒಂದು 5 ಸಲ ನನ್ನ ಹೆಂಡತಿ ಹೇಳಿದ್ರೆ ಶಬ್ಬಾಷ್ ಅಂದ್ಬಿಡ್ತಾಳೆ, ಅಲ್ಲಿಗೆ ಮುಗ್ದೋಯ್ತು, ಆರಾಮ್. ಅದು ಪಿಕ್ಚರ್ ಏನಕ್ಕೆ ಆಗಬೇಕು ಅಂದರೆ, ಈ ಎಲ್ಲ ಪೆಟ್ಟು ತಿಂದಿರೋರು ಜೊತೆಯಲ್ಲಿ ಸೇರಬೇಕು ಅಂತ. ಸೊ ನನ್ನ ಅಪ್ಡೇಟೆಡ್ ವರ್ಷನ್ ಅನ್ನೋದಕ್ಕಿಂತಲೂ ನನ್ನ ಮೊದಲಿಂದ ಕೂಡ ಇದೇ ಮಾಡಿದ್ದು. ನಮ್ಮ ಏರಿಯಲ್ಲಿ ಒಂದಿನ ಮಾಡಿದಾಗ ಅನೀಶ್ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ನಾನು ಅನೀಶ್ನ ನೋಡಿದಾಗ ಈಸ್ ಅ ವೆರಿ ಗುಡ್ ಆ್ಯಕ್ಟರ್ ಅಂತ ಅನ್ನಿಸ್ತು. ಬಾಗರು ಶೂಟಿಂಗ್ ಹೋಗೋಣ ಅಂತ ಕರ್ಕೊಂಡೋಗಿದ್ದು. ತುಗ್ಲಕ್ ಮಾಡಿದಾಗ ನಾನು ರಕ್ಷಿತ್ತು ಎಲ್ಲೋ ರೋಡ್ ಸೈಡಲ್ಲಿ ಟೀ ಕುಡಿತಾ ಇರಬೇಕಾದ್ರೆ ಇನ್ಯಾರೋ ಹೀರೋಗೆ ಅಂತ ಕತೆ ಹೇಳಿದ್ದು ಅದು. ಅವರು ಇಲ್ಲ ಇದು ಚೆನ್ನಾಗಿದೆ ಬಟ್ ಅಂತ ಅಂದಿದ್ರು. ನಾನು ಅದನ್ನು ರಕ್ಷಿತ್ ಹೇಳಿದಾಗ ಅವನು ಗುರು ಇದನ್ನ ನಾನೇ ಮಾಡಿಬಿಡ್ತೀನಿ ಅಂದ. ಬಾ ಹೋಗೋಣ ಅಂದ್ವಿ. ನೆಕ್ಸ್ಟ್ ಮಂತಲ್ಲಿ ಶೂಟಿಂಗು. ಹುಲಿರಾಯ ಮಾಡುವಾಗ ಬಾಲು ನಾಗೇಂದ್ರ ಎಂಥ ಅದ್ಭುತ ಕಲಾವಿದ, ಅವನೊಬ್ಬ ಇಲ್ಲಿ ಸ್ಟೇಜ್ ಮೇಲೆ ಇಲ್ಲ, ಆಯಪ್ಪ ಇರಬೇಕಿತ್ತು ನಮ್ಮ ಸಿನಿಮಾದಲ್ಲಿ. ಅಂದರೆ ಹುಲಿರಾಯ ಮಾಡಿದಾಗ ಬಾಲು ಒಂದು ಫರಿಂಡೇ ನಮ್ಮ ಆಫೀಸಿಗೆ ಬಂದರು, ಗುರು ಒಂದು ಪಿಕ್ಚರ್ ಮಾಡ್ಬಿಡೋಣ ಅಂದ. ನನಗೆ ಅಲ್ಲೇ ಹುಲಿರಾಯ ಕಾಣಿಸ್ದ, ಹುಲಿರಾಯ ಆಯಿತು. ಇದು ಹಿಂಗಾಗಬೇಕು ಸಿನಿಮಾಗಳು ಅಂದಾಗ, ಓಕೆ ದೊಡ್ಡ ಸಿನಿಮಾ ಮಾಡೋಣ, ಒಳ್ಳೊಳ್ಳೆ ಪ್ರೊಡ್ಯೂಸರ್ಗಳು, ಒಳ್ಳೊಳ್ಳೆ ಡೈರೆಕ್ಟರ್, ಸಕ್ಕತ್ತಾಗಿರೋ ಸಿನಿಮಾಗಳು ಮಾಡೋಣ, ಅದೆಲ್ಲ ಇವರೆಲ್ರಿಗೂ ಇರುತ್ತೆ. ಬಟ್ ನಾವುಗಳೇ ಸೇರಿ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡೋಣ ಅಂದ್ಕೊಂಡಾಗ ಈ ಪೆಟ್ಟು ಎಲ್ಲರೂ ಏನು ಪೆಟ್ಟು ತಿಂದಿಲ್ಲ ಪಾಪ, ಬಟ್ ಒಂಥರ ನಮ್ಮ ಪೆಟ್ಸ್ ಎಲ್ಲರೂ ಸೇರಿ ನಾವು ವಿ ಹ್ಯಾವ್ ಡನ್ ದಿಸ್ ಅಂತ ಹೇಳ್ಬೋದು ಸರ್. ಒಂದು ನೋಡೋರಿಗೆ
ಎಲ್ಲೋ ಅರವಿಂದ್ ಅವ್ರು ಹೇಳ್ದಂಗೆ ನಾವೆಲ್ಲರೂ ಇಲ್ಲ, ವಿ ಆರ್ ಆಲ್ ವೇಟಿಂಗ್ ಫಾರ್ ದಿ ಆಪರ್ಚುನಿಟಿ, ರೈಟ್? ಸೊ ನಮಗೆಲ್ಲರಿಗೂ ವಿ ವಾಂಟ್ ಟು ಶೋ ಅವರ್ ಟ್ಯಾಲೆಂಟ್. ಸೊ ಫಸ್ಟ್ ಆಪ್ಷನ್ ಆ್ಯಸ್ ಎ ಆ್ಯಕ್ಟರ್ ನಗ್ಸೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ದ್ವಾರಕೀಶ್ವರ್ ಮಗ ನಗ್ಸೋದೇನೋ ಎಕ್ಸ್ಪೆಕ್ಟೆಡ್. ಮಾತಾಡಿದ್ರೆ ಅಪ್ಪ ಕಾಣಿಸ್ತೆ. ಇವಾಗ ನಾನು ಇದು ಮಾಡ್ಬೇಕಾದ್ರೆ ನೀವು ಹೇಳಿದ್ರಿ ಅಲ್ಲ, ನಿಮ್ಮನ್ನು ನೋಡಿದ್ರೆ ನಿಮ್ಮ ಫಾದರ್ನೇ ನೋಡ್ದಂಗೆ ಆಗುತ್ತೆ, ನಿಮ್ಮ ಜೊತೆ ನಿಂತರೆ ಹಂಗೆ ಅಂತ. ಸೊ ಇಟ್ ಎಕ್ಸ್ಪೆಕ್ಟೆಡ್. ಬಟ್ ಯು ವಿಲ್ ಸಿ ಡಿಫ್ರೆಂಟ್ ವರ್ಷನ್. ಯಾಕಂದರೆ ಮಾಡಬೇಕಾದ್ರೆ ನನಗೆ ಅದೊಂದು ಚಾಲೆಂಜ್ ಆಗಿತ್ತು. ಆ್ಯಂಡ್ ಅರವಿಂದ್ ಅವರು ಇದನ್ನು ಫಸ್ಟ್ ಟೈಮ್ ನನಗೆ ಬಂದು ಹೇಳಿದಾಗ ಆವಾಗ ಅಪ್ಪ ವಾಸ್ ದೇರ್. ಅಪ್ಪಾಜಿಗೆ ನಾನು ಹೇಳಿದೆ ಈ ಥರ ಇದಾಗಿದೆಪ್ಪ ಅಂತ. ಯಾಕಂದರೆ ನಮ್ಮದು APK ನೋಡಿದಾಗ ಅಪ್ಪ ಬಂದಿದ್ದರು ಪ್ರೀಮಿಯರ್ ಶೋಗೆ. ಅವ್ರು ಒಂದೇ ಮಾತಂದರು ನನಗೆ, ಅರವಿಂದ್ ಕೌಶಿಕ್ ಫಸ್ಟ್ ಕ್ಲಾಸ್ ಡೈರೆಕ್ಟರ್ ಅಭಿ, ಸೂಪರಾಗಿ ನಿಂಗೆ ರೋಲ್ ಕೊಟ್ಟಿದ್ದಾರೆ, ಫಸ್ಟ್ ಕ್ಲಾಸಾಗಿ ಮಾಡಿದ್ಯಾ, ನಿನ್ನ ಕೈಲಿ ಕೆಲಸ ತೆಗೆಸಿದ್ದಾರೆ ಅಂತಂದರು. ಆ್ಯಂಡ್ ನಾನು ಐ ಆಲ್ವೇಸ್ ಬಿಲೀವ್ ಡೈರೆಕ್ಟರ್ ಸಕ್ಸಸ್ ಆದರೆ ಆ್ಯಕ್ಟರ್ಸ್ಗೆಲ್ಲ ಸಕ್ಸಸ್ ಬರುತ್ತೆ. ಆ್ಯಕ್ಟರ್ ಸಕ್ಸಸ್ ಆದರೆ ಇನ್ನೊಬ್ಬ ಇಲ್ಲ ಇನ್ನಿಬ್ಬರು ಅವನ ಜೊತೆ ಟ್ರಾವೆಲ್ ಆಗ್ತಾರೆ ಹೊರತು. ದಟ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಅಫ್ಕೋರ್ಸ್ ಎಲ್ಲದಕ್ಕೂ ಎಕ್ಸೆಪ್ಷನ್ಸ್ ಎಲ್ಲ ಇದ್ದಾರೆ. ಸೊ ನಮಗೆ ಪರ್ಫಾರ್ಮ್ ಮಾಡಬೇಕಾದ್ರೆ ಸರ್, ದೇರ್ ಆರ್ ವೆರೈಟೀಸ್ ಆಫ್ ಎಮೋಷನ್ಸ್. ಆ ನವರಸಗಳು ಅಂತ ಏನು ಹೇಳ್ತಾರೆ ಎಲ್ಲ ಉಂಟು. ಆ್ಯಂಡ್ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಈ ಸ್ಕ್ರೀನಲ್ಲಿ, ದಿಸ್ ಇಸ್ ಜಸ್ಟ್ 5% or 10% ಆಫ್ ಜೋಕರ್ ಜಾನಿ. ಅದಕ್ಕೆ ಅವರು ಡೈಲಾಗ್ ಕೊಟ್ಟಿದ್ದಾರಲ್ಲ ಸರ್, ಐ ಆಮ್ ದಿ ಜೋ ಪೆಸಿ ಆಫ್ ದಿಸ್ ಪಿಕ್ಚರ್ ಅಂತ. ಆ ಥರ ಒಂದು ಪಾತ್ರ ಸರ್. ಹೇಳಿ ಸರ್. ಸರ್ ಇದಕ್ಕೆ ಏನಂದರೆ ಎಲ್ಲ ಸಿನಿಮಾ ಈಗ ಐ ಆಮ್ ಜೋಕರ್ ಜಾನಿ, ಐ ಆಮ್ ದಿ ಜೋ ಪೆಸಿ ಆಫ್ ದಿ ಸ್ಟೋರಿ ಅಂತ. ಜೋ ಪೆಸಿ ಏನು ಅಂತಂದರೆ ಒಬ್ಬ ಹಾಲಿವುಡ್ ಆ್ಯಕ್ಟ್ರು. ಅವನು ಎಲ್ಲ ಈ ಮಾರ್ಟಿನ್ ಸ್ಕಾರ್ಸೆಸಿ ಸಿನಿಮಾಗಳಲ್ಲಿ ಅದು ಸುಮ್ಮನೆ ಇವ್ರಿಗೇನಂದರೆ ಸಿನಿಮಾದಲ್ಲಿ ಇವ್ರು ಹಾಲಿವುಡ್ ಹುಚ್ಚು ಜಾಸ್ತಿ. ಮತ್ತು ಮುಂಚೆ ರಾಬರ್ಟ್ ಡಿ ನೀರೋ, ಆಲ್ ಪಚಿನೋ, ಜೋಕರ್ ಜಾನಿ ಇದು ಅದೆಲ್ಲ ಹೇಳ್ತಾ ಇರ್ತಾರೆ ಟೋಟಲಿ ಸಿನಿಮಾದಲ್ಲಿ. ಸೊ ಅದೊಂದು ಮೆಟಫರ್ ಆಗಿ ತೊಗೊಂಡಿದ್ದೀವಿ. ಮುಖ್ಯವಾಗಿ ಏನು ಅಂತಂದರೆ ಸರ್, ನಾನು ಇಲ್ಲಿ ಕಥೆನೂ ಮುಚ್ಚಿಡ್ತಾ ಇಲ್ಲ. ನೀವು ಕೇಳಿರೋದಕ್ಕೆ ಡೈರೆಕ್ಟ್ ನನ್ನ ಕಥೆ ರಿವೀಲಿಂಗ್ ಆನ್ಸರ್ ನಾನು ಹೇಳ್ತಾ ಇದ್ದೀನಿ ಸರ್. ಪೆಂಡಾಲ್ಪುರ ಅನ್ನೋ ಊರು, ಆ ಊರಲ್ಲಿ ಒಂದು ದಂತಕತೆ. ಯಾರೋ ಒಬ್ಬ ಒಂದು ಭಾಳ ವರ್ಷಗಳಿಂದ ಅಲ್ಲೊಬ್ಬ ಋಷಿ ಇದ್ದಂತೆ, ಅದು ಯಾರೋ ಒಬ್ಬ ರಾಜಂಗೆ ಶಾಪ ಕೊಟ್ಟಿದ್ದಂತೆ, ಅವನ ಊರಿನ ಬೆಟ್ಟ ಆಗ್ಬಿಟ್ಟಿದ್ದಾನಂತೆ ಅನ್ನೋದು ಒಂದು ಪ್ರತೀತಿ ಇರುತ್ತೆ, ಒಂದು ದಂತಕತೆ. ಅದನ್ನು ಭಾಳ ಗಾಢವಾಗಿ ನಂಬಿರುವಂಥ ಪಾತ್ರ ಈ ಜೋಕರ್ ಜಾನಿ ಅಲಿಯಾಸ್ ಜನಾರ್ದನ್ ರಾವ್. ಈ ಜನಾರ್ದನ್ ರಾವ್ ಕೆಲಸ ಏನು ಅಂದರೆ ಲೋಕಲ್ ಪಾರ್ಟ್ ಟೈಮ್ ರೈಟ್ರು. ಈ ಊರುಗಳಿಗೆ ನಾವು ಯಾವುದಾದ್ರೂ ಏನೋ ಧರ್ಮಸ್ಥಳಕ್ಕೋ ಅಲ್ಲಿ ಇಲ್ಲಿ ಹೋದರೆ ಈ ತಿರುಪತಿ ತಿಮ್ಮಪ್ಪ, ಶನೇಶ್ವರನ ಇದು ಅಂತ 30 ರೂಪಾಯಿ ಬುಕ್ಲೆಟ್ಗಳು ಸಿಗ್ತಾವಲ್ಲ, ಆ ಥರ ಪೆಂಡಾಲ್ಪುರದ ಶಾಪ ಅಂತ ಇವರೊಂದು ಪುಸ್ತಕ ಬರೆದು ಬಿಟ್ಟಿರ್ತಾರೆ. ಇವರ ಭಾಳ ಗಾಢವಾದ ನಂಬಿಕೆ ಏನು ಅಂತಂದರೆ ಆ ಬೆಟ್ಟಪ್ಪ ಬರ್ತಾನೆ, ಇವರು ಬುಕ್ಕಲ್ಲಿ ಏನು ಬರೆದಿರ್ತಾರೋ ಆ ಥರ ಒಬ್ಬ ಬೆಟ್ಟಪ್ಪ ಬಂದು ಇಲ್ಲಿರೋ ಪಾಪಿಗಳನ್ನೆಲ್ಲ ಸರ್ವ ನಾಶ ಮಾಡಿಬಿಡ್ತಾನೆ ಅಂತ ನಂಬಿ ಬದುಕ್ತಾ ಇರ್ತಾರೆ. ಈ ನಂಬಿಕೆ ಈ ಸಿನಿಮಾನ ಎಷ್ಟು ಏನಂತಾರೆ ಎಲ್ಲೆಲ್ಲಿಗೆ ತೊಗೊಂಡೋಗುತ್ತೆ ಅನ್ನೋದಕ್ಕೆ ಈ ಅಪ್ಪ ಜೋಕರ್ ಆಗ್ತಾರೆ. ಸೊ ಒಂಥರ ಸೂತ್ರಧಾರಿನೂ ಹೌದು, ಪಾತ್ರಧಾರಿನೂ ಹೌದು, ಲೈಕ್ ದಟ್. ಅದು ಎಲ್ಲ ಹೇಳ್ಬಿಡೋಕ್ಕಾಗಲ್ಲ ಸರ್, ಅಷ್ಟೇ. ಬೆಟ್ಟಪ್ಪ ಏನು ಅಂತಂದರೆ ಇಡೀ ಕಥೆಗೆ ಅದೇ ನಾವು ಆಗಲೇ ಒಂದು ವಿಡಿಯೋ ಹಾಕ್ದಂಗೆ ರಿವೀಲಿಂಗ್ ದಿ ಕಥಾನಾಯಕ ಅಂತ ಹಾಕ್ಬಿಟ್ಟು ನಾವು ಯಾವುದು ಹೀರೋನ ತೋರಿಸ್ದೆ ಬೆಟ್ಟಪ್ಪನ ತೋರಿಸೋದು. ಯಾಕಂದರೆ ಈ ಸಿನಿಮಾಗೆ ಬೆಟ್ಟಪ್ಪನೇ ಕಥಾನಾಯಕ. ಇಲ್ಲೆಲ್ಲ ಇರೋರೆಲ್ಲ ನಾವ್ಯಾರು ಹೀರೋಗಳಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಇಟ್ ಈಸ್ ಬಿಕಾಸ್ ಬೆಟ್ಟಪ್ಪ ಈ ಇಡೀ ಸಿನಿಮಾಗೆ ಹೀರೋ ಆಗ್ತಾನೆ. ಅವನು ಯಾರು ಅನ್ನೋದೇ ಸಿನಿಮಾ ಆ್ಯಕ್ಚುಲಿ. ಅದು ನಾನಾ ಯಾರು ಬ್ಯಾಂಕಾಕ್ ಬುಜ್ಜಿನ, ಮಜ್ಜಿಗೆನ, ಯೂಶುವಲ್ ಸಸ್ಪೆಕ್ಟ್ಸ್ ಅಂತೀವಿ ಸರ್. ಅಂದರೆ ಒಂದು ಸಿನಿಮಾದಲ್ಲಿ 2ನೇ ನಿಮಿಷಕ್ಕೆ ಯಾರೊಬ್ಬ ಢಮಾರ್ ಅಂತ ಸತ್ತೋಗ್ಬಿಟ್ರೆ ಅವ್ನು ಇವ್ ನೋಡಿದ್ನ ಅಥವಾ ಈ ಕಳ್ಳನ ಮಗ ಇವ್ ನೋಡಿದ್ನ ಅಂತಿರುತ್ತಲ್ಲ, ಅದೇ ನಮ್ಮ ಸಿನಿಮಾ. ಸೊ ಇದರಲ್ಲಿ ಬೆಟ್ಟಪ್ಪನೂ ಒಡೆದ್ನ ಅಂತ ಬರುತ್ತೆ, ಒಡೆದ್ನೋ ಇಲ್ವೋ ನಮಗೆ ಗೊತ್ತಿಲ್ಲ, ಲೈಕ್ ದಟ್. ರೈಟ್ ಸರ್. ಈ ಸಿನಿಮಾಗೆ ಸಿನ್ಸಿಯರಿಟಿ ಇಸ್ ದಿ ಓನ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಸರ್. ಇವತ್ತು ನಾವು ಇಲ್ಲೇನು ಪ್ರೆಸ್ ಮೀಟ್ ಮಾಡಿದ್ವಲ್ಲ ಸರ್, ಈ ಪ್ರೆಸ್ ಮೀಟ್ ಮಾಡಿದಾಗ ಇದನ್ನು ನಾಳೆ ದಿವಸ ಯೂಟ್ಯೂಬಲ್ಲಿ ನಾವು ಟ್ರೈಲರ್ ರಿಲೀಸ್ ಮಾಡ್ತೀವಿ. ಟ್ರೈಲರ್ ರಿಲೀಸ್ ಮಾಡಾದ್ಮೇಲೆ ಇದನ್ನು ಇನ್ನೊಂದಿಷ್ಟು ನಾವು ಜನಕ್ಕೆ ಹೇಳ್ತಾ ಹೋಗ್ತೀವಿ. ಒಬ್ಬರಿಂದ ಒಬ್ಬರಿಗೆ ಟಾಕ್ ಸ್ಪ್ರೆಡ್ ಆಗುತ್ತೆ. ಈ ಸಿನಿಮಾದಲ್ಲಿ ಏನೋ ವಿಚಾರ ಇದೆ ಅಂತ ಅನ್ಸುತ್ತೆ. ಅವರು ಕೊನೆಗೆ ನಮ್ಗೆ ಯಾವತ್ತೂ ಒಂದು ದಿವಸ ಒಂದಿಷ್ಟು ಜನರಿಗೆ ಇದು ರೀಚ್ ಆಗಿದೆ ಅಂದ ಸಂದರ್ಭದಲ್ಲಿ ಇದನ್ನು ತೆರೆ ಮೇಲೆ ತರ್ತೀವಿ ಅಂತ ಅಷ್ಟೇ ಸರ್. ಖಂಡಿತ ಮಾಡಲ್ಲ ಸರ್. ಎಲ್ಲೇ ಒಂದು ಬಿಲ್ ಬೋರ್ಡು, ಯಾವುದೇ ಒಂದು ಔಟ್ಡೋರ್ ಅಡ್ವರ್ಟೈಸಿಂಗ್ ಮಾಡಿ ಪ್ರಚಾರ ಮಾಡ್ತೀವಿ ಸರ್. ಪ್ರಚಾರಕ್ಕೋಸ್ಕರ ಪ್ರಚಾರ ಮಾಡಲ್ಲ. ನನಗೆ ನಂಬಿಕೆ ಇರೋದು, ನೀವು ಮಾತು ಜಾಸ್ತಿ ಅಂತ ಹೇಳಿದ್ರು ಕೂಡ ಇನ್ನೂ ಜಾಸ್ತಿ ಮಾತಾಡಿಕೊಂಡೇ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗಿದು ಏನಕ್ಕೆ ಮುಖ್ಯ ಆಗುತ್ತೆ ಅಂದರೆ ಸರ್, ನಾನು ಮಾತು ಆಡದೆ ಎಷ್ಟೋ ಕಾಲಗಳ ನಡುವೆ ನಮಗೆ ಒಂದು ಡೌಟ್ಗಳು ಬಂದ್ಬಿಟ್ಟಿದೆ, ನಾವು ಪಿಕ್ಚರ್ ಮಾಡಬೇಕಾ ಬೇಡವಾ ಇವತ್ತು ಅಂತ. ಸರ್ ಇದೇನು ಗೊತ್ತಾ ಸರ್, ಬರದೇ ಇದ್ದರೂ ನಾನು ನಿಮಗೆ ಹೇಳಿದ್ದೀನಲ್ಲ ಸರ್, ಅದೇ ನನ್ನ ಖುಷಿ. ಇಲ್ಲ, ನನ್ನ ಪ್ರವೀಣ್ ಅವ್ರು ಇಬ್ಬರು ಕಲ್ಪನೆ ಅಥವಾ ಏನು ನಮ್ಮ ಒಂದು ಕ್ಲಾರಿಟಿ ಏನು ಅಂತಂದರೆ ಸರ್,
ನಾವು ಏನನ್ನು ಹೇಳ್ಬೇಕು ಅಂತಿದೀವೋ ಅದನ್ನ ಹೇಳಿದ್ರೆ ಎಲ್ಲಿಗೆ ಏನು ತಲುಪಬೇಕೋ ಅದು ತಲುಪುತ್ತೆ ಅನ್ನೋ ನಂಬಿಕೆ ಮೇಲೆ ಈ ಪಿಕ್ಚರ್ ಮಾಡಿರೋದು ಟೋಟಲಿ. ಸೊ ಇವತ್ತು ನಾವು ಇದನ್ನು ಹೇಳಿರೋಂಥ ಸಂದರ್ಭದಲ್ಲಿ 4 ಜನಕ್ಕೆ ಏನೋ ಮಾಡಿರ್ತಾನೆ ಗುರು, ಇವಾಗ ಅಟ್ಲೀಸ್ಟ್ ಬಯ್ಯೋಣ ಅಂತಾದರೂ ಪಿಕ್ಚರ್ ನೋಡ್ತಾರೆ ಸರ್. ಅದೇ ಸರ್. ಫಸ್ಟ್ ಆಫ್ ಆಲ್ ಈ ಹಿಂದೆ ನಾನು ಮರ್ಯಾದೆ ಪ್ರಶ್ನೆ, ಬ್ಯಾಚುಲರ್ಸ್ ಪಾರ್ಟಿ ಎಲ್ಲ ಮಾಡಿದ್ದೆ. ಈ ಪ್ರಾಜೆಕ್ಟ್ ಒಂಥರ ಖುಷಿ ಏನಂದರೆ, ಹುಲಿರಾಯ ಆದಮೇಲೆ ಅರವಿಂದ್ ಸರ್ ಜೊತೆ ಕೊಲಾಬ್ರೇಷನ್. ಆ್ಯಕ್ಚುಲಿ ನಾನು ಹುಲಿರಾಯ ಮುಂಚೆ ಸೆಲ್ಫಿ ಅಂತ ಮಾಡಿದ್ದೆ, ಬಟ್ ಹುಲಿರಾಯ ಮುಖಾಂತರ ನನಗೇನೇ ಒಂದು ಮ್ಯೂಸಿಕಲಿ ಒಂದು ರೀಚು ಮತ್ತು ಟ್ಯಾಲೆಂಟು, ಆ ಒಂದು ಸಾಂಗ್ಸ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಒಳ್ಳೆ ರೀಚ್ ಸಿಕ್ಕಿದ್ದೆ ಹುಲಿರಾಯ ಅಂತ ಪ್ರಾಜೆಕ್ಟಿಂದ. ಸೊ ಅದೇ ಟೀಮ್ ಮತ್ತೆ ಒಟ್ಟಾಗಿ ಸ್ಟಾರ್ಟ್ ಮಾಡಿದ್ದು, ಅದು ತುಂಬ ಖುಷಿ ಇದೆ. ಸೊ ಮತ್ತು ಯೂಶುವಲ್ ಫಾರ್ಮ್ಯಾಟ್ ಥರನೇ ಈ ಥರ ಒಂದು ಸಾಂಗ್ ಮಾಡೋಣ, ಈ ಥರದ್ದು ಒಂದು ಸಾಂಗ್ ಅಲ್ಲದೆ ಒಂದು ಕತೆ ತೊಗೊಂಬಂದು, ಇಲ್ಲಿ ನೋಡಿದ್ರಲ್ಲ ಡಿಫ್ರೆಂಟ್ ಫ್ಲೇವರ್ಸ್ ಇರೋ ಪಾತ್ರಗಳು. ಸೊ ನೀವು ಬ್ಯಾಕ್ಗ್ರೌಂಡ್ ಸ್ಕೋರ್ ನೋಡಿದ್ರೂ ಎಲ್ಲ ಥರದ ಜಾನರ್ ಆಫ್ ಸೌಂಡ್ ಕೇಳ್ಬೋದು. ಎಲ್ಲೋ ಒಂದು ಕಡೆ ಪಾತ್ರ ಒಂದು ಸೈಕಾಗಿ ಬಿಹೇವ್ ಮಾಡಿದಾಗ ಅಲ್ಲಿ ಡಬ್ ಸ್ಟೆಪ್ ಬರ್ಬೋದು, ಎಲ್ಲೋ ಒಂದು ಕಡೆ ಟೆಕ್ನೋ EDM ಬರ್ಬೋದು, ಕಟ್ ಮಾಡಿದ್ರೆ ಮತ್ತೆ ಫೋಕ್ ಬರ್ಬೋದು, ಎಲ್ಲ ಥರದ ಫ್ಲೇವರ್ ಆಗಿರೋವಂಥ ಸೌಂಡಿಂಗ್ ಕೇಳ್ಬೋದು ಈ ಚಿತ್ರದಲ್ಲಿ. ಸೊ ಇಟ್ ವಾಸ್ ಅ ಚಾಲೆಂಜ್. ಮ್ಯೂಸಿಕಲಿ ನೋಡಬೇಕು ಅಂದರೆ ಟಿಪಿಕಲ್ ಒಂದಷ್ಟು ಥೀಮ್ಸ್ ಮಾಡಿ ಕಂಟಿನ್ಯೂಟಿ ಅದು ಫ್ಲೋ ಅಲ್ಲಿ ಮಾಡೋದಕ್ಕಿಂತ ಇದು ಕಂಪ್ಲೀಟ್ಲಿ ಕ್ಯಾರೆಕ್ಟರ್ ಬೇಸ್ಡು. ಆ ಕ್ಯಾರೆಕ್ಟರ್ ಏನು ಜರ್ನಿ ಮಾಡ್ತಾ ಇದ್ದಾರೆ, ಆ ಕ್ಯಾರೆಕ್ಟರ್ ಎಮೋಷನ್ಸ್ ಏನಿದೆ, ಎಂಡ್ ಆಫ್ ದ ಡೇ ಎಲ್ಲ ಥರದ್ದು ಸೌಂಡ್ ಮಾಡಿ ನಾವು ಓವರ್ ಆಲ್ ನೋಡಿದಾಗ ಒಂದು ಸೌಂಡ್ ಸ್ಕೇಪ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಬಟ್ ಈ ಪ್ರಾಜೆಕ್ಟ್ ಬಂದು ತುಂಬ ಚಾಲೆಂಜಿಂಗ್ ಆಗಿತ್ತು ಆ್ಯಂಡ್ ಎಟ್ ತುಂಬ ಖುಷಿನೂ ಆಯಿತು. ಸೊ ಸಾಂಗ್ಸ್ ಪ್ರಕಾರ ಹೋಗಬೇಕು ಅಂದರೆ 4 ಸಾಂಗ್ಸ್ ಇದೆ. ಎರಡು ಫೋಕ್ ಸಾಂಗ್ ಥರ ಬರುತ್ತೆ, ಒಂದು ಮೆಲೋಡಿ ಸಾಂಗ್ ಇದೆ. ಈ ಸಾಂಗ್ಸ್ ಸದ್ಯದಲ್ಲೇ ರಿಲೀಸು ಮಾಡ್ತೀವಿ, ಎಲ್ಲರಿಗೂ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಅರವಿಂದ್ ಸರ್ ಈ ಪ್ರಾಜೆಕ್ಟ್ಗೆ, ಥ್ಯಾಂಕ್ ಯು ಸರ್. ಇದು ಪ್ಲ್ಯಾನ್ ಮಾಡಿ 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 ಏನಾಗುತ್ತೆ ಅಂದರೆ ಸರ್, ಪ್ಲ್ಯಾನ್ ಮಾಡೋಕ್ಕೆ ಕೂತ್ಕೊಂಡ ತಕ್ಷಣವೇ ನಾವು ಪ್ಲ್ಯಾನಿಂಗಲ್ಲಿ ಬುದ್ಧಿವಂತರಾಗ್ಬಿಡ್ತೀವಿ ಸರ್. ಇದನ್ನು ಹಂಗೆ ರೀಚ್ ಮಾಡೋಣ, ಹಿಂಗೆ ರೀಚ್ ಮಾಡೋಣ ಅಂದಾಗ ನಾವು ನಮ್ಮ ಸೋಲ್ ಕಂಟೆಂಟ್ ಏನಿದೆಯಲ್ಲ ಅದನ್ನ ಬಿಟ್ಬಿಟ್ಟು ಮಾರ್ಕೆಟಿಂಗ್ ಸ್ಟ್ರಾಟಜಿಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈ ಸಿನಿಮಾದ ಮುಖ್ಯ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕಂಟೆಂಟ್ ಒಂದೇ ಸರ್. ಯಾಕೆಂದರೆ ಇಲ್ಲಿ ಸ್ಟಾರ್ಗಳು ಇಲ್ಲ ಅಂತ ನಾನು ಅದಕ್ಕೆ ಹೇಳ್ತಾ ಇರೋದು. ಅಂದರೆ ಈಗ ಯಾರೋ ಒಬ್ಬರನ್ನ ನಾನು ಸುಮ್ಮನೆ ಸ್ಟಾರ್ ಮಾಡಬೇಕು ಅಂತಂದರೆ, ಅಥವಾ ಇವ್ರು ಸಕದ ಮಾಡಿದ್ರು, ನಾನು ಹೋದ ತಕ್ಷಣ ನನಗೆ ಡೇಟ್ ಕೊಟ್ಟರು, ಅವೆಲ್ಲ ಬೇರೆ ವಿಚಾರ. ಇಲ್ಲಿ ನಮ್ಮ ಕಂಟೆಂಟೇ ಮಾತಾಡಬೇಕು ಅನ್ನೋದು ಒಂದೇ, ಅದೊಂದೇ ನಮ್ಮ ಪ್ರಮೋಷನಲ್ ಸ್ಟ್ರಾಟಜಿ. ಎಲ್ಲಿವರೆಗೂ ರೀಚ್ ಆಗುತ್ತೋ ನೋಡೋಣ, ದಟ್ಸ್ ಆಲ್. ಹಾಂ ಸರ್, ಥ್ಯಾಂಕ್ ಯು ಸರ್. ಸರ್ ಇದೊಂದು ಒಳ್ಳೆ ಪ್ರಶ್ನೆ ಸರ್, ಥ್ಯಾಂಕ್ ಯು ಸೋ ಮಚ್. ಏನಕ್ಕೆ ಅಂತ ಹೇಳ್ತೀನಿ, ಎಲ್ಲರೂ ಇವಾಗ ಪ್ರೀ ಡಿಸೈಡೆಡ್ ಆಗಿ ಇಂಥ ಡೇಟ್ಗೆ ರಿಲೀಸ್ ಮಾಡ್ತೀವಿ, ಅದು ನಮಗೆ ನಾವು ಮಾಡಿರೋ ಪಿಕ್ಚರ್ಗೆ ನಾವು ಇಲ್ಲಿಂದ ಹೋಗಿ ಪಬ್ಲಿಸಿಟಿ ಮಾಡಿ ಅದನ್ನು 4 ಜನಕ್ಕೆ ತೋರಿಸಿ ಅವ್ರಿಗಿಷ್ಟ ಆಗಿ ಬಾಗೂರು ರಿಲೀಸ್ ಮಾಡಿ, ಇದೆಲ್ಲ ದೊಡ್ಡ ಪ್ರಾಸೆಸ್ ಇದೆ. ಅದು ನಮಗೆ ಗೊತ್ತು, ಅದೊಂದು ಕುರುಕ್ಷೇತ್ರ ಯುದ್ಧ ಇದೆ, ಅಲ್ಲೆಲ್ಲ ಗೆಲ್ಲಬೇಕು, ಆಮೇಲೆ ಆವತ್ತು ಮಳೆ ಬರುತ್ತೆ, ಥಿಯೇಟ್ರಿಗೆ ರಿಲೀಸ್, ಇದೆಲ್ಲ ಗೊತ್ತಿದ್ರೂ ಸಹ ಹೊರಟಿದ್ದೀವಿ. ಸೊ ರಿಲೀಸ್ ಪ್ಲ್ಯಾನ್ ಇಟ್ಕೊಂಡು ನಾವೇನೂ ಪ್ಲ್ಯಾನ್ ಮಾಡಿಲ್ಲ ಸರ್. ಇದು ನಮ್ಗೆ ಎಮೋಷ್ನಲಿ ರಿಲೀಸ್ ಆಗಬೇಕು ಸಿನಿಮಾ ಫಸ್ಟು. ನಿಜ ಹೇಳಬೇಕು ಅಂದರೆ ಸಿನಿಮಾ ಕಂಪ್ಲೀಟ್ ರೆಡಿ ಆದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ನಾನು ಅರ್ಜುನ್ ಒಂದ್ಸಲಿ ಕಟ್ ನೋಡಾದ್ಮೇಲೆ ಇನ್ನೂ ಸಾಲ್ತಿಲ್ಲ ಗುರು, ದೇರ್ ಈಸ್ ಅ ಲಿಟಲ್ ಲ್ಯಾಕ್ಯೂನೆ ಅಂತ ಹೇಳಿ ಇನ್ನೂ 5 ರಿಂದ 6 ನಿಮಿಷ ನಾವು ಸಿನಿಮಾನ ಟ್ರಿಮ್ ಮಾಡಿ ಎಮೋಷ್ನಲಿ ಇನ್ನೊಂಚೂರು ಅದನ್ನ ಹೈಟನ್ ಮಾಡ್ತಾ ಇದ್ದೀವಿ ಟೋಟಲಿ. ಸೊ ಪ್ರಾಬ್ಲಿ ಇನ್ನೊಂದು ವರ್ಷ ಅಂದ್ಬಿಟ್ಟೆ, ಸಾರಿ ಬೈ ಮಿಸ್ಟೇಕು, ಅನ್ಯಥಾ ಭಾವಿಸ್ಬಿಡಿ. ಇನ್ನೊಂದು ತಿಂಗಳ ಕೆಲಸ ಇದೆ, ಅದಾದಮೇಲೆ ಮಿಕ್ಕ ನಾನು ಪ್ರವೀಣ್ ಎಲ್ಲ ಮಾತಾಡಿಕೊಂಡು ಹೆಂಗೆ ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು, ಇನ್ನು ಯಾವ್ಯಾವ ತಿಕ್ಕಲ್ ಟೀಸರ್ಗಳು ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿ ವಿ ವಾಂಟ್ ಟು ಕಮ್. ಇಲ್ಲಿ ಒಂದು ಭಾಳ ಇಂಪಾರ್ಟೆಂಟು, ಇಷ್ಟು ಹೊತ್ತು ನಮ್ಮ ಜೊತೆಲಿ ನೀವು ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಒಂದು ಚಿಕ್ಕ ನಿಮ್ಮೆಲ್ಲರಲ್ಲಿ ಕೋರಿಕೆ, ನನ್ನ ಸ್ನೇಹಿತರೊಬ್ಬರನ್ನ ಸ್ಟೇಜ್ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಸುಧೀರ್, ದಯವಿಟ್ಟು ಬರಬೇಕು. ಇವತ್ತು ನೋಡಿ, ಇದೊಂದು ಭಾಳ ಒಳ್ಳೆ ಬೆಳವಣಿಗೆ. ಸುಧೀರ್ ನನ್ನ ಭಾಳ ಹಳೆಯ ಸ್ನೇಹಿತರು, ರೀಲಾನ್ ಅಂತ ಒಂದು ಸಂಸ್ಥೆನಲ್ಲಿ ಅವರು ಭಾಳ ಏನಂತಾರೆ ರೂವಾರಿ ಆ ಸಂಸ್ಥೆಗೆ. ಸರ್, ಇವತ್ತು ನಮ್ಮ ಸಿನಿಮಾ ನಾವು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಮಾಡಿದ್ರೂ ಸಹ ಭಾಳ ಖುಷಿಯಾಗೋದೇನು ಅಂದರೆ, ಒಂದು ವೆಬ್ಸೈಟ್ ಮುಖಾಂತರ, ವೆಬ್ಸೈಟ್ ಅಂದರೆ ನಾವು ಭಾಳಷ್ಟು ವರ್ಷಗಳು ನಾವು ವೆಬ್ಸೈಟ್ ನೋಡಿರ್ತೀವಿ, ಸಿನಿಮಾ ವೆಬ್ಸೈಟ್ ಅಂತ. ಆದರೆ ಇವತ್ತು ನಾನು ಹೈದರಾಬಾದಲ್ಲಿ ಲಾಸ್ಟ್ ಒಂದು 4-5 ವರ್ಷ ಓಡಾಡಿದಾಗ ಅಲ್ಲಿ ಕಲ್ತಿರೋದು ಇದೆಲ್ಲ ನೋಡಿದಾಗ ಎಷ್ಟೋ ಜನ ಡಿಸ್ಟ್ರಿಬ್ಯೂಟರ್ಗಳು ಈ ಸಿನಿಮಾನ ಅಂದರೆ ನಮ್ಮ ಕಂಟ್ರಿ ಮೇಡ್ ಟೀಸರ್ನ ನೋಡಿದಾಗ ಅಂದರೆ ಅವ್ರ ಭಾಷೆಯಲ್ಲಿ ಏನು ಮಾಡ್ತಿದ್ಯೋ ಗುರು, ಕೂತ್ಕೊಂಡು ತೊಗೊಂಬ ಇದನ್ನು ಡಬ್ ಮಾಡು, ತೆಲುಗುಗೆ ಡಬ್ ಮಾಡು ಗುರು, ಭೋಜ್ಪುರಿಗೆ ಡಬ್ ಮಾಡು, ಒರಿಸ್ಸಾಗೆ ಡಬ್ ಮಾಡು. ಆ್ಯಕ್ಚುಲಿ ಒರಿಸ್ಸಾ ನಮ್ಮ ಸ್ನೇಹಿತರೊಬ್ಬರು ಬರಬೇಕಿತ್ತು, ಇವ್ರು ಬಂದಿಲ್ಲ ಅಂತ ಹೇಳಿ ನಮಗೆ 3 ಅವೆನ್ಯೂ ಮಾಡಿಕೊಟ್ರು. ಒನ್ ಆಫ್ ದೆಮ್ ಇಸ್ ಸುಧೀರ್, ಹೂ ಇಸ್ ಫ್ರಮ್ ಅ ಕಂಪನಿ ಕಾಲ್ಡ್ ರೀಲಾನ್. ಇವಾಗ ಇವರು ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಇಡೀ ನಮ್ಮ ಕಂಟ್ರಿ ಮೇಡ್ ಸಿನಿಮಾನ ಅನಂತಪುರ ಡೈರೆಕ್ಟಲ್ಲಿ ಡಬ್ ಮಾಡಿಕೊಂಡು ತೆಲುಗುನಲ್ಲಿ ರಿಲೀಸ್ ಮಾಡಬೇಕು ಅಂತ ನಾವಿಬ್ಬರು ಜೊತೆಯಲ್ಲಿ ಸೇರಿ ಹೊರಟಿದ್ದೀವಿ. ಅದಕ್ಕೆ ಮಾಡಿರೋ ವೆಬ್ಸೈಟು ಇಷ್ಟೇ ನಮಗೆ ಕಾಣ್ತಿದೆ. ಇವರೊಂದು ಭಾಳ ನಮ್ಮ ಈ ಚಿತ್ರೋದ್ಯಮಕ್ಕೆ ಬೇಕಾಗಿರೋ ಭಾಳ ಒಳ್ಳೆ ಕೊಂಡಿ ಸುಧೀರು ಮತ್ತು ಅವರ ಕಂಪನಿ. ಏನಕ್ಕೆ ಹೇಳ್ತೀನಿ ಅಂದರೆ ಸರ್, ನಾನೊಬ್ಬ ಪ್ರೊಡ್ಯೂಸರ್ನ ಮೀಟ್ ಮಾಡಬೇಕು ಅಂದರೆ, ಕತೆ ಹೇಳಬೇಕು ಅಂದರೆ ನನ್ನ ಹತ್ರ ಅವ್ರ ಫೋನ್ ನಂಬರ್ ಇರುತ್ತೆ, ಪಿಕ್ ಮಾಡಲ್ಲ, ಅಥವಾ ಮೆಸೇಜ್ ಹಾಕ್ತೀನಿ ನೆಕ್ಸ್ಟ್ ವೀಕ್ ಸಿಗೋಣ ಅಂತಾರೆ.
ನನ್ನ ಭಾಳ ಕ್ಲೋಸ್ ಫ್ರೆಂಡ್ ಒಬ್ಬ ನನ್ನ ಹೀರೋ ಆ್ಯಕ್ಟರ್ ಒಬ್ಬ ಇರ್ತಾನೆ, ಗುರು ನಿನ್ಗೊಂದು ಕತೆ ಹೇಳಬೇಕು ಅಂದರೆ ಸಿಗ್ತೀನಿ ನೆಕ್ಸ್ಟ್ ಮಂತು ಅಂತಾನೆ. ನಮ್ಗೆ ಏನಾಗ್ಬಿಟ್ಟಿದೆ ಅಂದರೆ ಒಂದು ಡೆಸ್ಪರೇಷನ್ ಬಂದ್ಬಿಟ್ಟಿದೆ. ಅರೆ ನಮ್ಮ ಹೀರೋಗಳನ್ನ ನಾವು ಮೀಟ್ ಮಾಡೋಕ್ಕಾಗ್ತಿಲ್ವಲ್ಲ ಗುರು, ಅವ್ರಿಗೊಂದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಆಮೇಲೆ ಮೀಟೇ ಮಾಡೋಕ್ಕಾಗಲ್ಲ ಅಂದರೆ, ಪ್ರೊಡ್ಯೂಸರ್ ಕತೆ ಹೇಳಬೇಕು ಅಂದರೆ ಆಗಲ್ಲ ಅಂದರೆ, ಸೊ ಯು ನೀಡ್ ಎ ಸಿಸ್ಟಮ್ ಫಾರ್ ದ್ಯಾಟ್. ಸುಧೀರ್ ಅವ್ರು ನಮ್ಮನ್ನು ಕಾಪಾಡಿದ್ರು. ಬರೀ ಇಲ್ಲಲ್ಲ, ಹೈದರಾಬಾದಲ್ಲಿ ನನಗೆ ಭಾಳಷ್ಟು ಒಳ್ಳೆ ಕಾಂಟ್ಯಾಕ್ಟ್ಸ್ ಮಾಡಿಕೊಟ್ಟು ನನಗೆ 2 ಸಿನಿಮಾ ಸಾಧ್ಯ ಆಗೋದಕ್ಕೆ ಹೆಲ್ಪ್ ಮಾಡಿದವರು ಸುಧೀರ್. ಅವರ ರೀಲಾನಲ್ಲಿ ನಮಗೆ ಕಂಟ್ರಿಮೇಟ್ ಭಾಗ 2ಗೆ ಒಂದು ಭಾಳ ಅದ್ಭುತವಾಗಿರೋ ವೆಬ್ಸೈಟ್ ಮಾಡಿದ್ದಾರೆ. ಇದ್ರದ್ದು ಒಂದು ಪ್ರಯೋಜನ ಹೇಳ್ತೀನಿ. ಬೆಂಗಳೂರಲ್ಲಿ ಯಾವುದು ನಮ್ಮ ಪ್ರಸನ್ನ ಪ್ರಮೋದ್ ಥಿಯೇಟ್ರ್ ಏರಿಯಾನಲ್ಲಿರೋ ಒಬ್ಬ ನಟನಿಗೆ ಇವತ್ತು ಯಾವುದೋ ಪವನ್ ಕಲ್ಯಾಣ್ ಸಿನಿಮಾನಲ್ಲಿ ಒಂದು ಚಾನ್ಸ್ ಸಿಗಬೇಕು ಅಂದರೆ ಅದು ಕೊಂಡಿ ಕೂತಿರೋರು ಯಾರು ನಮ್ಮ ರೀಲಾನ್ ಅವ್ರನ್ನ ಫಿಲ್ಮಿ ಪ್ರೊಫೈಲ್ ಅಂತ ಕರೆದು ಹಂಗೆ ಆಗ್ಬಿಟ್ಟಿದೆ. ಸೊ ರೀಲಾನ್ ಈಸ್ ಅ ವೆರಿ ಗುಡ್ ಸಪೋರ್ಟ್ ಸಿಸ್ಟಮ್. ನಮಗೆ ತೆಲುಗುಗೂ ಈ ಸಿನಿಮಾನ ಡಬ್ ಮಾಡೋದಕ್ಕೆ, ಇಂಟರ್ನ್ಯಾಷನಲಿ ತೊಗೊಂಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಒಬ್ಬ ಆರ್ಟಿಸ್ಟ್ಗೆ ಆಗ್ಬೋದು ಅಥವಾ ಟೆಕ್ನಿಷಿಯನ್ಗೆ ಆಗ್ಬೋದು, ಒಂದು ಮೂವಿಗೆ ಆಗ್ಬೋದು, ನಮಗೇನೆಂದರೆ ಟ್ಯಾಲೆಂಟ್ ಇದೆ, ಒಳ್ಳೆ ಮೂವಿ ಮಾಡಿದ್ವಿ, ಬಟ್ ಅದನ್ನು ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಟು ಪ್ರೆಸೆಂಟ್ ಇಟ್ ಅದು ಡಿಸ್ಟ್ರಿಬ್ಯೂಟರ್ಸ್ ಆಗಿರ್ಬೋದು ಅಥವಾ ಬೇರೆ ಲ್ಯಾಂಗ್ವೇಜ್ ಪ್ರೆಸೆಂಟ್ ಆಗ್ಬೋದು. ಸೊ ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡ ಮೂವಿನ, ಅರವಿಂದ್ ಸರ್ ಮೂವೀಸ್ ಬಗ್ಗೆ ನನಗೆ ಸ್ವಲ್ಪ ಗೊತ್ತಿದೆ. ಸೊ ಅವ್ರ ಜೊತೆ ಕೆಲಸನೂ ಮಾಡಿದ್ದೀನಿ ಸಪ್ರೇಟಾಗಿ. ಸೊ ಮೂವಿನ ನಾವು ಹೆಂಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾವು ಒಂದು ವೆಬ್ಸೈಟ್ ರೂಪಾಂತರ ಮೂವೀಸ್ನೇ ಫಸ್ಟ್ ಟೈಮ್ ಒಂದು ಲಾಂಚ್ ಮಾಡ್ತಿದ್ವಿ. ಸೊ ಅರವಿಂದ್ ಸರ್ಗೊಂದು ಹಿಸ್ಟ್ರಿ ಇದೆ. ಸೊ ಅವ್ರು ಇಂಟ್ರಡ್ಯೂಸ್ ಮಾಡಿರೋದೆಲ್ಲ ಒಂದು ಹಿಸ್ಟ್ರಿ ಆಗುತ್ತೆ. ಸೊ ಆ ಸರ್ ಇಂಟ್ರಡ್ಯೂಸ್ ಮಾಡಿರೋ ಆ್ಯಕ್ಟರ್ಸ್ಗೂ ನಾನು ಆನ್ ದ ಸ್ಟೇಜ್ ಐ ವಾಂಟೆಡ್ ಟು ವಿಶ್ ಅ ವೆರಿ ಆಲ್ ದ ಬೆಸ್ಟ್. ಸೊ ಹಾಗೆ ಅವ್ರ ಮುಖಾಂತರ ಈ ವೆಬ್ಸೈಟ್ನ ಫಸ್ಟ್ ಟೈಮ್ ನಾವು ಕನ್ನಡದಲ್ಲಿ ಫಸ್ಟ್ ಪ್ರಾಜೆಕ್ಟ್ ಮಾಡ್ತಿದ್ವಿ. ತೆಲುಗುವಲ್ಲಿ ಆಲ್ರೆಡಿ ದಿಲ್ರಾಜ್ ಸರ್ ಅಥವಾ ಕೆಲವು ಪ್ರೊಡಕ್ಷನ್ ಹೌಸಸ್ ಜೊತೆ ಅವ್ರ ಪ್ರಾಜೆಕ್ಟ್ಸ್ಗೂ ಈ ಥರ ವೆಬ್ಸೈಟ್ಸ್ ಮಾಡಿ ಇಂಟ್ರಡ್ಯೂಸ್ ಮಾಡ್ತಿದ್ವಿ. ಸೊ ಮೈನ್ ರೀಲಾನ್ ಉದ್ದೇಶ ಏನಂದರೆ ಐಡೆಂಟಿಟಿ ಕೊಡಬೇಕಾಗತ್ತೆ ಸರ್. ಸೊ ಏನಂದರೆ ಒಬ್ಬ ಆ್ಯಕ್ಟರ್ ಆಗ್ಬೋದು, ಒಬ್ಬ ಟೆಕ್ನಿಷಿಯನ್ ಆಗ್ಬೋದು, ಒಂದು ಮೂವಿ ಆಗ್ಬೋದು. ಸೊ ಇದಕ್ಕೂ ಒಂದು ಸಿಂಗಲ್ ಪ್ಲೇಸ್ ಎಲ್ಲಿ ಸಿಗಲ್ಲ. ನಾನು ಒಬ್ಬ ಆ್ಯಕ್ಟರ್ ಬಗ್ಗೆ ಸರ್ಚ್ ಮಾಡಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಹೋದರೆ ಸಾಲಲ್ಲ, ಅದು IMDb ಪೂರ್ತಿ ಇನ್ಫಾರ್ಮೇಷನ್ ಸಿಗಲ್ಲ. ಯೂಟ್ಯೂಬ್ ಈ ಥರ ಡಿಫ್ರೆಂಟ್ ಲಿಂಕ್ ಸರ್ಚ್ ಮಾಡೋದಕ್ಕಿಂತ ದೆರ್ ಈಸ್ ಒನ್ ಸಿಂಗಲ್ ಲಿಂಕ್. ಆ ಲಿಂಕ್ ಓಪನ್ ಮಾಡಿದ್ರೆ ಅವ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಅದ್ರ ಮೇಲೆ ತಿಳ್ಕೊಳ್ಳೋಕ್ಕೂ ಒಂದು ಅವಕಾಶ ಕೊಟ್ಟಿದ್ದೀವಿ. ಸೊ ಹಾಗೆ ಇದು ವೆಬ್ಸೈಟು ಮುಂದೆ ಕಂಟ್ರಿ ಮೇಡ್ ಮೂವಿ ಬಗ್ಗೆ ಫರ್ದರ್ ಅಪ್ಡೇಟ್ಸ್ನ ನಾವು ಈ ವೆಬ್ಸೈಟ್ ಮುಖಾಂತರ ನಾವು ಇಂಟ್ರಡ್ಯೂಸ್ ಮಾಡ್ಬೋದು. ಥ್ಯಾಂಕ್ ಯು. ಇದು ಎಲ್ಲರೂ ಹೇಳೋ ಥರ ಭಾಳ ಥ್ಯಾಂಕ್ ಯು ಅಲ್ಲ, ಕಂಟ್ರಿ ಮೇಡ್ ತಂಡದ ಕಡೆಯಿಂದ ಒಂದು ರಾ ಅನ್ಫಿಲ್ಟರ್ಡ್ ಥ್ಯಾಂಕ್ ಯು. ಈಸ್ ದ ಸ್ಟ್ರಾಂಗೆಸ್ಟ್ ಪಿಲ್ಲರ್ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿರೋದಕ್ಕೆ, ಅವ್ರು ಕೊಟ್ಟರೆ ಧೈರ್ಯದಿಂದಾನೇ ನಾವು ಇಲ್ಲಿ ನಿಂತಿರೋದು. ಥ್ಯಾಂಕ್ ಯು ಪ್ರವೀಣ್. ಥ್ಯಾಂಕ್ ಯು ಸರ್. ಇನ್ನೇನು ಥ್ಯಾಂಕ್ ಯು. ನಮ್ಮ